ಪ್ರೀತು. ಹಾಯ್ ಅಣ್ಣ, ಕೂತ್ಕೋಣ. ಏನೋ ವರ್ಕಲ್ಲಿ ಇಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ಯಾ? ಹಾ ಅಣ್ಣ, ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅದು ಅಲ್ಲದೆ ಡ್ಯಾಡ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನನಗೆ ಬರೀ ಅವ್ರದ್ದೇ ಚಿಂತೆ ಆಗಿದೆ. ಹೇಗೋ ಅವ್ರು ಹೆಂಗಾದ್ರೂ ಮಾಡಿ ವಾಪಸ್ ಬರೋಷ್ಟರಲ್ಲಿ ನಾರ್ಮಲ್ ಆಗಿ ನಾನೇನಾದರೂ ಒಂದು ಅಚೀವ್ ಮಾಡಲೇಬೇಕು ಅಂತ. ಗುಡ್ ಪ್ರೀತು, ಐ ಅಪ್ರಿಷಿಯೇಟ್ ಯುವರ್ ಕಮಿಟ್ಮೆಂಟ್. ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ಯಾ ನಿನ್ನ ಈ ನ್ಯೂ ವೆಂಚರ್ಗೆ? ಆಗ್ತಾ ಇದೆ ಅಣ್ಣ. ಈಗ ಆಲ್ರೆಡಿ ಒಂದು ಪ್ಲೇಸ್ ರೆಡಿ ಇದೆ. ನಿನಗೂ ಗೊತ್ತಿದೆ, ಇದೊಂದು ಚೈನ್ ಕೆಫೆ ಬಿಸ್ನೆಸ್ ಅಂತ. ಯಾ ಏನೋ, ನನ್ನಿಂದ ಏನಾರು ಹೆಲ್ಪ್ ಬೇಕಿದ್ರೆ ಕೇಳು ಪ್ರೀತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಗ ಕಾವೇರಿ ಸ್ವಲ್ಪ ಐಡಿಯಾಸ್ ಕೊಟ್ಟು ಅಸಿಸ್ಟ್ ಮಾಡ್ತಾ ಇದ್ದಾಳೆ. ನಿಜಕ್ಕೂ ಅವಳ ಇನ್ಸೈಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಶಾರ್ಪ್ ಆಗಿದೆ. ಹೌದು ಪ್ರೀತು, ಕಾವೇರಿ ಇಸ್ ರಿಯಲಿ ಬ್ರಿಲಿಯಂಟ್. ಅಪ್ಪನಿಗೆ ಅವಳ ಜಡ್ಜ್ಮೆಂಟ್ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ಅಲ್ವಾ ಅವಳಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದು. ಪ್ರೀತು, ನಾನು ನಿನ್ನ ಪ್ರಾಜೆಕ್ಟ್ನ ನೋಡ್ಬೋದಾ? ನಿನಗೆ ಓಕೆ ಇದ್ರೆ ಮಾತ್ರ. ಅಯ್ಯೋ ಅಣ್ಣ, ವೈ ನಾಟ್, ಬಾ. ನೋಡು ಪ್ರೀತು, ಈ ನಂಬರ್ಸ್ನ ಒಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ಕೊ. ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ಸೇರಿಸು ಪ್ರೆಸೆಂಟೇಷನ್ಗೆ, ಆಗ ಚೆನ್ನಾಗಿರುತ್ತೆ. ಇದು ನನ್ನ ಸಜೆಷನ್ ಅಷ್ಟೇ. ರಿಯಲಿ ದಿಸ್ ಇಸ್ ಅ ವ್ಯಾಲ್ಯೂಯಬಲ್ ಸಜೆಷನ್ ಅಣ್ಣ. ಐ ವಿಲ್ ನೋಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಟ್ಸ್ ಓಕೆ ಪ್ರೀತು, ಯು ಆರ್ ಆಕ್ಚುಲಿ ವೆರಿ ಲಕ್ಕಿ ಕಣೋ. ಕಾವೇರಿ ಅಂತ ಬ್ರಿಲಿಯಂಟ್ ಕೋವರ್ಕರ್ ನಿನ್ನ ಜೊತೆ ಇದ್ದಾರೆ. ಆದರೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಗ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಆ್ಯಕ್ಚುಲಿ ಐ ವಾಸ್ ವೆರಿ ಅಲೋನ್. ನನ್ನ ದಿಕ್ ತಪ್ಪಿಸೋರೇ ಜಾಸ್ತಿ ಜನ ಇದ್ರೆ ಹೊರತು ನನ್ನ ಜೊತೆ ನಿಂತು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಬೆನ್ನು ತಟ್ಟೋರು ತುಂಬ ಕಡಿಮೆ. ಅದಕ್ಕೆ ನಾನಲ್ಲಿ ಕಂಟಿನ್ಯೂ ಆಗಲಿಲ್ಲ. ಅಣ್ಣ, ಡೋಂಟ್ ವರಿ, ನನ್ನ ಬಿಸ್ನೆಸ್ಸಲ್ಲಿ ಖಂಡಿತ ನಿನ್ನನ್ನು ಇನ್ವಾಲ್ವ್ ಮಾಡ್ಕೋತೀನಿ. ಇಟ್ಸ್ ಓಕೆ ಪ್ರೀತು, ಸುಮ್ಮನೆ ಮಾತು ಬಂತು ಅಂತ ಹೇಳಿದೆ ಅಷ್ಟೆ. ನೀನು ಚೆನ್ನಾಗಿ ಕೆಲಸ ಮಾಡು, ತುಂಬ ಮುಂದೆ ಬರಬೇಕು. ಅಪ್ಪನ ಹಾಗೆ ನೀನು ದೊಡ್ಡ ಹೆಸರು ಮಾಡಬೇಕು. ಖಂಡಿತ ಅಣ್ಣ. ಕಾವೇರಿ ಕೂಡ ಇದನ್ನೇ ಹೇಳ್ತಾ ಇರ್ತಾಳೆ. ಓ, ಹಾಗಾದ್ರೆ ನಾ ಹೇಳೋದೆಲ್ಲ ಹಳಸಲ್ ವರ್ಷನ್ನು, ಕಾವೇರಿ ಹೇಳೋದು ಮಾತ್ರ ಒರಿಜಿನಲ್ ವರ್ಷನ್. ಅಣ್ಣ, ಯಾವುದಿದು ಅನ್ನೋನ್ ನಂಬರ್? ಹಲೋ. ಹಾಂ ಮೇಡಮ್, ನಮಸ್ತೆ. ನಾನು ಸುಂದರಂ ಅಂತ ಪ್ಲಾಂಟರ್ ಅಸೋಸಿಯೇಷನ್ನಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ, ಹೇಳಿ ಸರ್, ಏನು ವಿಷಯ? ರಾಮ್ ಸರ್ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀರಾ ಮೇಡಮ್? ಯಾಕೆ ಸರ್? ಮೇಡಮ್, 4 ದಿವಸದಿಂದ ಅವ್ರ ಫೋನ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ತುಂಬ ಅರ್ಜೆಂಟ್ ಇತ್ತು ಮೇಡಮ್. ಏನು ವಿಷಯ ಅಂತ ನನ್ನ ಹತ್ರನೇ ಹೇಳಿ ಸರ್, ಅವರು ರೆಸ್ಟಲ್ಲಿದ್ದಾರೆ. ಮೇಡಮ್, ಇನ್ನು 2 ತಿಂಗಳಲ್ಲಿ ನಮ್ಮ ಅಸೋಸಿಯೇಷನ್ಗೆ ಎಲೆಕ್ಷನ್ ಮೇಡಮ್. ಈ ವಾರನೇ ನಾಮಿನೇಷನ್ಗೆ ಲಾಸ್ಟ್ ಡೇಟು. ರಾಮ್ ಸರ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ 4 ದಿನಗಳಿಂದ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಅವರು ಫೋನ್ಗೆ ಸಿಗ್ತಾ ಇಲ್ಲ. ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಮೇಡಮ್. ಅದು ಸರ್, ತಕ್ಷಣ ಡ್ಯಾಡಿನ ಡಿಸ್ಟರ್ಬ್ ಮಾಡೋದಕ್ಕಾಗೋದಿಲ್ಲ. ಅವರು ರೆಸ್ಟಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ. ಏನು, ರೆಸ್ಟಲ್ಲಿದ್ದಾರಾ? 4 ದಿವಸಗಳಿಂದ ಅವ್ರು ರೆಸ್ಟಲ್ಲಿದ್ದಾರೆ ಮೇಡಮ್. ಮೇಡಮ್, ಈಸ್ ಓಕೆ? ಅವರು ಆರೋಗ್ಯವಾಗಿದ್ದಾರೆ ತಾನೆ? ನೋನು, ಆ ಥರ ಎಲ್ಲ ಏನೂ ಇಲ್ಲ. ಈ ನಡುವೆ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ರು, ಏಜ್ ಫ್ಯಾಕ್ಟರ್ ನೋಡಿ. ಅದಕ್ಕೆ ನಮ್ಮ ಡಾಕ್ಟರ್ ಅವ್ರಿಗೆ ನೇಚರ್ ಥೆರಪಿ ಸ್ಟಾರ್ಟ್ ಮಾಡಿದ್ದಾರೆ. 1 ವೀಕ್ ಅವ್ರನ್ನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮೇಡಮ್, ನೀವು ಹೇಳ್ತಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ರಾಮ್ ಸರ್ಗೆ ಏನಾದರೂ ಆಗಿದೆಯಾ?
ಧೈರ್ಯವಾಗಿ ಹೇಳಿ ಮೇಡಮ್. ಮೇಡಮ್, ರಾಮ್ ಸರು ಯಾವತ್ತೂ ಫೋನ್ನ ಅವಾಯ್ಡ್ ಮಾಡಿದವರೇ ಅಲ್ಲ. ಅದು ಅಲ್ಲದೆ ತುಂಬ ಅರ್ಜೆಂಟ್ ವಿಷಯ. ಇದು ಪ್ಲಾಂಟರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ವಿಷಯ. ಇಲ್ಲಿವರೆಗೂ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಿದ್ರು. ಅದು ಸಿಟ್ಟಿಂಗ್ ಪ್ರೆಸಿಡೆಂಟ್ ಅವರೇ. ಇಂಥ ಹೈ ಟೈಮಲ್ಲಿ ಅವರೇ ನಮ್ಮ ಕೈಗೆ ಸಿಗಲಿಲ್ಲ ಅಂದರೆ ಹೇಗೆ ಮೇಡಮ್? ನೋಡಿ ಸರ್, ನಿಮ್ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ. ಆದ್ರೆ ರೈಟ್ ನಾವ್ ಯಾರು ಅವರನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಅಂಡ್ ಪ್ಲೀಸ್ ಬಿಲೀವ್ ಮೀ, ನಾನು ಆದಷ್ಟು ಬೇಗ ಅವ್ರಿಗೆ ನಿಮ್ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ. ಓಕೆ? ಆಯಿತು ಮೇಡಮ್. ನೋಡಿ ಮೇಡಮ್, ರಾಮ್ ಸರ್ ನಾಮಿನೇಷನ್ ಫೈಲ್ ಮಾಡಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ನು ಯಾವುದೋ ಅಯೋಗ್ಯನ ಕೈಗೆ ಹೋಗುತ್ತೆ. ಹಾಗಾಗಬಾರ್ದು ಅಂದರೆ ಆದಷ್ಟು ಬೇಗ ಅವ್ರನ್ನ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ಮೇಡಮ್. ಆಯ್ತು ಸರ್, ಖಂಡಿತ ಹೇಳ್ತೀನಿ. Oh, hi old man. Good morning. Hey, young man, very fine, very good morning. ಪರವಾಗಿಲ್ವೇ? ಈ ವಯಸ್ಸಲ್ಲೂ ಪಾರ್ಕಿಗೆ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಹೌದಪ್ಪ, ಇಲ್ಲಿ ಬೆಳಗ್ಗೆ ಬಂದು ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ಒಂಥರ ಆನಂದ ಆಗತ್ತೆ. ಇಲ್ಲಿ ಎಲ್ಲರ ಜೊತೆ ಮಾತಾಡಿದ್ರೆ ಮನಸ್ಸಿಗೆ ಉಲ್ಲಾಸ ಆಗತ್ತೆ, ಏನೋ ಒಂಥರ ಸಂತೋಷ ಆಗತ್ತೆ. ಸರಿನಪ್ಪ, ನಾನು ಬರ್ಲಾ? ಸರ್, ಏನು ಇಷ್ಟ ಬೇಗ ಹೊರಟ್ರಿ? ಏನಂತ ಸಮಾಚಾರ? ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನನ್ನ ಸ್ನೇಹಿತರ ಮಗನ್ನ ವೈದ್ಯರ ಹತ್ರ ಕರ್ಕೊಂಡೋಗ್ಬೇಕಾಗಿದೆ. ಅಂಕಲ್, ವೈದ್ಯರ ಹತ್ರನಾ? ಹೌದಪ್ಪ, ನಮ್ಮ ಸ್ನೇಹಿತರ ಮಗನೊಬ್ಬನಿಗೆ ಮಕ್ಕಳಾಗ್ತಿಲ್ಲ. ಅವರು ಕೂಡ ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ನನಗೆ ಗೊತ್ತಿರೋ ಒಬ್ಬ ನಾಟಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಔಷಧಿ ಕೊಡೋದು ಬೆಳಗ್ಗೆ ಹೊತ್ತೇನೆ. ಅದಕ್ಕೆ ನಾನು ಹೊರಟಿದ್ದೀನಿ. ಅಂಕಲ್, ಅಂದ್ರೆ ಇದು ಗಂಡಸ್ರಿಗಾ? ಅವನಿಗೆ ಸಮಸ್ಯೆ ಇರೋದು. ಅಂಕಲ್, ನಾಟಿ ಔಷಧಿ ಎಫೆಕ್ಟ್ ಆಗತ್ತಾ? ಯಾಕಪ್ಪ, ನಿನಗೇನಾದ್ರು ಪ್ರಾಬ್ಲಮ್ಮಾ? ಮಕ್ಕಳಾಗಿಲ್ವಾ? ಅದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನಿಗೆ ಇದೇ ಥರ ಸಮಸ್ಯೆ ಇದೆ. ಅದಕ್ಕೆ ವಿಚಾರಿಸಿದೆ ಅಷ್ಟೇ. ನೀವು ಒಳ್ಳೆ ಅಂಕಲ್ ನನಗೆ ಹೇಳ್ತೀರ, ನಾನು ಯೋಗ ಇಲ್ಲ.